ಕೆಲವು ಸರ್ತಿ ನಾವುಗಳು ರಿಯಾಕ್ಟ್ ಮಾಡೋ ಜಾಗದಲ್ಲಿ ಓವರ್ ರಿಯಾಕ್ಟ್ ಮಾಡ್ತೀವಿ. ಕೋಪನ ದ್ವೇಷವಾಗಿ ಕನ್ವರ್ಟ್ ಮಾಡಿಕೊಂಡು ನಮ್ಮ ಬಾಳನ್ನು ನಾವೇ ಹೇಗೆ ಅನ್ಯಾಯ ಮಾಡ್ಕೊಳ್ತೀವಿ ಅನ್ನೋದಕ್ಕೆ ಈ ಒಂದು ಕತೆ ನೆನಪಿರಲಿ. ಒಂದು ಊರಲ್ಲಿ ಒಬ್ಬ ಅಗಸ ಮತ್ತು ಒಬ್ಬ ರೈತ ಪಕ್ಕದಲ್ಲೇ ಇದ್ರಂತೆ. ಅಗಸನ ಹತ್ರ ಒಂದು ಕತ್ತೆ ಇತ್ತು. ಆ ಕತ್ತೆ ತನ್ನ ಕತ್ತಲ್ಲಿ ನೆವೆ ಬಂತು ಅಂಥೇಳಿ ಒಂದು ಹುಣಸೆ ಮರದ ಹತ್ರ ಬಂದು ನೆವೆನ ನಿವಾರಿಸ್ಕೊಳ್ಳೋದಕ್ಕೋಸ್ಕರ ಕೆರ್ಕೊಳಕ್ಕೆ ಹೋಗುತ್ತೆ. ಆ ಹುಣಸೆ ಮರದ ಮೇಲೆ ಇದ್ದಂಥ ದೆವ್ವ ಇದನ್ನು ನೋಡಿಬಿಟ್ಟು ಆ ಕತ್ತೆಯನ್ನು ಎದುರಿಸ್ಬಿಡುತ್ತೆ. ಅದನ್ನು ನೋಡಿದ ತಕ್ಷಣ ಎದುರ್ಕೊಂಡಂಥ ಕತ್ತೆ ಪಕ್ಕದಲ್ಲೇ ಇದ್ದಂಥ ರೈತನ ತೋಟಕ್ಕೆ ನುಗ್ಗಿ ಹೊಲನ ಹಾಳು ಮಾಡಿಬಿಡುತ್ತೆ. ಫಸಲಿಗೆ ಬಂದಂಥ ಈ ಹೊಲವನ್ನು ಹಾಳು ಮಾಡಿದ್ದನ್ನು ನೋಡಿ ರೈತನ ಹೆಂಡತಿ ಕಣ್ಣಲ್ಲಿ ಕೆಂಪಗೆ ಮಾಡಿಕೊಂಡು ಆ ಕತ್ತೆನ ಒಡೆದು ಸಾಯಿಸ್ಬಿಡ್ತಾಳೆ. ಇದು ಗೊತ್ತಾಗಿದ ತಕ್ಷಣ ಅಗಸನಿಗೆ ಬಹಳ ಕೋಪ ಆಗುತ್ತೆ. ತನ್ನ ವ್ಯಾಪಾರಕ್ಕೆ ಸಹಾಯ ಆಗಿರ್ತಕ್ಕಂಥ ಕತ್ತೆನ ಹೊಡೆದಾಕ್ಬಿಟ್ರಲ್ಲ ಅಂಥೇಳಿ ಏನು ಮಾಡ್ತಾನೆ, ಒಂದು ಕತ್ತಿಯನ್ನು ತೆಗೆದುಕೊಂಡು ಹೋಗಿ ರೈತನ ಹೆಂಡತಿಯನ್ನು ಇರಿದು ಸಾಯಿಸ್ಬಿಡ್ತಾನೆ. ಹೆಂಡತಿಯ ಹೆಣವನ್ನು ನೋಡಿದ ತಕ್ಷಣ ರೈತ ತಲೆಕೆಟ್ಟು ಕಂಗಾಲಾಗ್ತಾನೆ. ಅಳು ಬರುತ್ತೆ, ಬೇಜಾರಾಗುತ್ತೆ. ಏನು ಮಾಡ್ತಾನೆ, ಅಗಸನ ಮನೆಗೆ ಬರ್ತಾನೆ. ಅಗಸನನ್ನು ನೋಡ್ತಾನೆ. ಅಗಸ ಕೆಲಸ ಮಾಡ್ತಾರನ್ನ ನೋಡಿ ಅಗಸನನ್ನು ಒಂದೇ ಏಟಿಗೆ ಹೊಡೆದು ಸಾಯಿಸ್ಬಿಡ್ತಾನೆ. ಅಗಸ ಜೋರಾಗಿ ಚೀರ್ಕೊಂಡು ಪ್ರಾಣವನ್ನು ಬಿಡ್ತಾನೆ. ಇದನ್ನು ಕಣ್ಣಿಂದ ನೋಡಿದ ಅಗಸನ ಹೆಂಡತಿ ಕಣ್ಣಲ್ಲಿ ನೀರು ಬರುತ್ತೆ, ಕೋಪ ಬರುತ್ತೆ. ಆ ಕೋಪ ದ್ವೇಷಕ್ಕೆ ಕನ್ವರ್ಟ್ ಆಗುತ್ತೆ. ತನ್ನ ಮಕ್ಕಳನ್ನು ಕರೆದು ಆ ರೈತನ ತಲೆ ನನ್ನ ಮುಂದೆ ತಂದಿಡು ಅಂತ ಆಜ್ಞಾಪಿಸ್ತಾಳೆ. ತಾಯಿಯ ಆಜ್ಞೆಯನ್ನು ಎಂದೂ ಮೀರದ ಮಕ್ಕಳು ಕುಡುಗೋಲನ್ನು ಹಿಡ್ಕೊಂಡು ರೈತನನ್ನು ಹುಡುಕ್ತಾರೆ. ರೈತ ಸಿಗೋದಿಲ್ಲ. ಮನೆಗೆ ರಾತ್ರಿ ಹೋಗಿ ಬೆಂಕಿಯನ್ನು ಹಚ್ಚಿ ಬಂದ್ಬಿಡ್ತಾರೆ. ಆದರೆ ಅದೃಷ್ಟವಶಾತ್ ರೈತ ಅವತ್ತು ಆ ಮನೆಯಲ್ಲಿ ಇರೋಲ್ಲ. ಹಾಗಾಗಿ ತಪ್ಪಿಸ್ಕೊತಾನೆ. ಬೆಳಗ್ಗೆ ಬಂದು ನೋಡ್ತಾನೆ, ತನ್ನ ಮನೆ ಕರಕಲಾಗಿರೋದನ್ನು ನೋಡಿ ಬಹಳ ಬೇಜಾರಾಗಿ ಮತ್ತೆ ಕತ್ತಿಯನ್ನು ತೆಗೆದುಕೊಂಡು ಹೋಗಿ ಅಗಸನ ಮಕ್ಕಳನ್ನು ಮತ್ತು ಹೆಂಡತಿಯನ್ನು ಒಂದೇ ಏಟಿಗೆ ಹೊಡೆದು ಸಾಯಿಸ್ಬಿಡ್ತಾನೆ. ಇದೆಲ್ಲ ಆದಮೇಲೆ ರೈತನಿಗೆ ತಲೆ ಕೆಟ್ಟೋಗುತ್ತೆ, ಪಶ್ಚಾತ್ತಾಪ ಆಗುತ್ತೆ, ನೋವಾಗುತ್ತೆ. ತಾನು ಇದೇ ಹುಣಸೆ ಮರದ ಕೆಳಗಡೆ ಬಂದು ಕೂತ್ಕೊಂಡು ನೋಡ್ತಾನೆ, ಅಳ್ತಾ ಇರ್ತಾನೆ, ಬೇಜಾರು ಮಾಡ್ಕೊಳ್ತಾ ಇರ್ತಾನೆ. ಹೀಗಾಗಬಾರ್ದಾಗಿತ್ತು, ಎಂಥ ಕೆಲಸ ಮಾಡಿಬಿಟ್ಟೆ ನಾನು ಅಂತ ಯೋಚಿಸ್ತಾ ಇರಬೇಕಾದ್ರೆ ಮೇಲ್ಗಡೆಯಿಂದ ದೆವ್ವ ನೋಡ್ತಾ ಇರುತ್ತೆ. ಇದನ್ನು ಗಮನಿಸಿದ ರೈತ, ಓಹೋ ಈ ಚೇಷ್ಟೆ ಎಲ್ಲ ನಿಂದೆ ಅಂತ ಹೇಳಿದಾಗ ಆ ದೆವ್ವ ಹೇಳುತ್ತೆ, ನಾನೇನಪ್ಪ ಮಾಡಿದೆ, ಆ ಕತ್ತೆ ನನ್ನ ಹತ್ರ ಬಂತು, ಸುಮ್ಮನೆ ಎದುರಿಸ್ದೆ, ಅದು ಹೊಲದ ಮೇಲೆ ಬಂತು, ನಿಮ್ಮ ಹೊಲದ ಮೇಲೆ ಬಂದಿತ್ತು, ನಿಮಗೆ ಕೋಪ ಬಂತು, ಅದಕ್ಕೊಂದು ಏಟು ಹೊಡೆದು ಅದಕ್ಕೆ ಬೇಕಾದಂಥ ಒಂದು ಏನೋ ಫೈನೋ ಜುರ್ಮಾನೆ ನೀವು ಕಟ್ಟಿಸ್ಕೊಂಡು ಕೇಸ್ನ ಅಲ್ಲಿಗೆ ಸಮಸ್ಯೆಯನ್ನು ಅಲ್ಲಿಗೆ ಪರಿಹಾರ ಮಾಡ್ಕೊಬೋದಾಯಿತು. ಆದರೆ ನಿನ್ನ ಹೆಂಡತಿ ರಿಯಾಕ್ಟ್ ಮಾಡೋ ಜಾಗದಲ್ಲಿ ಓವರ್ ರಿಯಾಕ್ಟ್ ಮಾಡಿ ಆ ಕತ್ತೆನೇ ಸಾಯಿಸಿದ್ಲು. ಅವರ ವ್ಯವಹಾರದ ಬುಡಕ್ಕೆ ಬಂತು ಅಂತ ಇದು ಇಲ್ಲಿ ತನಕ ಬಂತು. ಹಾಗಾಗಿ ಸ್ನೇಹಿತರೆ, ಯಾವುದೇ ಒಂದು ಸಮಸ್ಯೆ ಅಂತ ಬಂದಾಗ, ಯಾವುದೇ ಒಂದು ನಿಮ್ಮ ಕೋಪವನ್ನು ಕೆರಳಿಸುವಂಥ ಒಂದು ಸನ್ನಿವೇಶವಾದಾಗ ಸ್ವಲ್ಪ ಹೊತ್ತು 4-5 ಕ್ಷಣಗಳು ಕುಳಿತುಕೊಂಡು ಮುಂದೆ ಆಗಬಹುದಾದದನ್ನು ಚಿಂತಿಸಿ. ಹಾಗಾದಾಗ ನಿಮ್ಮ ಕೋಪ ಸ್ವಲ್ಪ ಶಾಂತವಾಗುತ್ತೆ. ಕೋಪದಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಯಾವತ್ತೂ ನಮ್ಮ ವಿನಾಶಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಕೋಪ ದ್ವೇಷಕ್ಕೆ ಕನ್ವರ್ಟ್ ಆಗುವ ಮುಂಚೆ ಮಧ್ಯದಲ್ಲಿ ಒಂದು ಸ್ವಲ್ಪ ಯೋಚನೆಯನ್ನು ಮಾಡಿ ವಿವೇಕದಿಂದ ನಡ್ಕೊಳ್ಳಿ. ಇಲ್ಲವಾದರೆ ನೀವು ಕೂಡ ಕತ್ತೆ ಆಗುವುದು ಖಂಡಿತ. ದೆವ್ವ ನಮ್ಮ ಮನಸ್ಸನ್ನು ಯಾವಾಗಲೂ ಕೆಡಿಸ್ಲಿಕ್ಕೆ ಇರ್ತದೆ. ಸೊ ಅವಾಯ್ಡ್ ದಿ ನೆಗೆಟಿವ್ ವೈಬ್ಸ್. ಬಿ ಬ್ರೇವ್. ಥ್ಯಾಂಕ್ ಯು.